ಎರಡನೇ ಸುದ್ದಿ ಕಡೆಗೆ ಹೋಗೋಣ. ಭಾಷಣ ಮಾಡ್ತಾರಾ ಅಂತ ಹೇಳಿ ಈಗ ರಾಜ್ಯಪಾಲರು ಭಾಷಣದಲ್ಲಿ 11 ಪ್ಯಾರಾಗಳನ್ನು ನಾನು ಓದೋದಿಲ್ಲ ಅಂತ ಹೇಳಿದಾರಂತೆ. ಅದನ್ನು ಓದೋದಿಲ್ಲ ಅಂತ ಹೇಳಿ, ಉಳಿದ ಪ್ಯಾರಾಗಳನ್ನು ಓದ್ತೀನಿ, ಆದರೆ ಆ 11 ಪ್ಯಾರಾ ಓದೋದಿಲ್ಲ ಅಂತ ಹೇಳಿ. ಯಾಕಂದರೆ ಅದರಲ್ಲಿ ಕೇಂದ್ರ ಸರ್ಕಾರದ ಬಗ್ಗೆ ಟೀಕೆಗಳಿದ್ದಾವೆ. ಅದನ್ನು ರಾಜ್ಯಪಾಲರ ಬಾಯಿಂದ ಟೀಕಿಸ್ತಾರೆ ಸರ್ಕಾರದವರು ಅನ್ನುವಂಥದ್ದು ವಿಚಾರ. ಆದರೆ ರಾಜ್ಯಪಾಲರು ರಾಜ್ಯಾಂಗದ ಮುಖ್ಯಸ್ಥರು ಕೂಡ ಆಗಿರ್ತಾರೆ. ಇಲ್ಲಿ ಗವರ್ಮೆಂಟ್ ವರ್ಸಸ್ ಗವರ್ನರ್ ಅನ್ನುವಂಥದ್ರ ಕಡೆಗೆ ಹೊರಟಿರುವಂಥದ್ದು. ತಮಿಳುನಾಡು ಅಧಿವೇಶನದಲ್ಲೂ ಕೂಡ ಭಾಷಣ ಮಾಡೋದಕ್ಕೆ ಗವರ್ನರ್ RN ರವಿ ಅವರು ನಿರಾಕರಿಸಿದರು. ಅವರು ಅಲ್ಲಿ ರಾಷ್ಟ್ರಗೀತೆಯ ವಿಚಾರವನ್ನು ಪ್ರಸ್ತಾಪ ಮಾಡಿಕೊಂಡು ಅವರು ಸದನದಿಂದ ಹೊರಟರು. ಕೇರಳ ಅಧಿವೇಶನದಲ್ಲಿ ಭಾಷಣದ ಕೆಲ ಭಾಗ ಓದದೆ ಅದನ್ನು ಕೈ ಬಿಟ್ಟಿದ್ದಾರೆ ಗವರ್ನರ್ ರಾಜೇಂದ್ರ ವಿಶ್ವನಾಥ್ ಅರ್ಲೇಕರ್ ಅಂತ ಹೇಳಿ ಕೇರಳದ ಮುಖ್ಯಮಂತ್ರಿಯವರು ಕೂಡ ಆಪಾದನೆಯನ್ನು ಮಾಡಿದ್ದಾರೆ. ಅಷ್ಟೇ ಅಲ್ಲದೆ ಕೇಂದ್ರ ಸರ್ಕಾರವನ್ನು ಟೀಕಿಸುವ ಭಾಷಣ ಪ್ಯಾರಾಗಳನ್ನು ರಾಜ್ಯಪಾಲರುಗಳು ಬಿಡ್ತಾ ಇದ್ದಾರೆ ಮತ್ತು ಅದನ್ನು ಅಪ್ಡೇಟ್ ಮಾಡ್ಕೊಳ್ತಿದ್ದಾರೆ, ಬದಲಿಸ್ಕೊಂಡಿದ್ದಾರೆ ಅಂತೇಳಿ. ಇದು ಕೇರಳದಲ್ಲಿ ಬದಲಾವಣೆ ಕೂಡ ಮಾಡ್ಕೊಂಡಿದ್ದಾರೆ ಅನ್ನುವಂಥ ಆರೋಪವನ್ನು ಕೂಡ ಮಾಡಿದ್ದಾರೆ. ಪ್ರಜಾಪ್ರಭುತ್ವದ ಇತಿಹಾಸದಲ್ಲಿ ಮೊದಲ ಬಾರಿಗೆ ಇಂಥ ಕೆಟ್ಟ ದಾಖಲೆ ಅಂತೇಳಿ ಆಯಾ ರಾಜ್ಯ ಸರ್ಕಾರಗಳು ಟೀಕಿಸ್ತಾ ಇದ್ದಾವೆ, ರಾಜ್ಯಪಾಲರುಗಳ ನಡೆಯನ್ನು ಟೀಕಿಸ್ತಾ ಇದೆ. ತಮಿಳುನಾಡಿನ ಗವರ್ನರ್ ಆಲ್ಮೋಸ್ಟ್ 3 ವರ್ಷದಿಂದ ಅವರು ಅಲ್ಲಿ ಭಾಷಣವನ್ನು ಓದ್ತಾ ಇಲ್ಲ. ಇನ್ನು ಕರ್ನಾಟಕದಲ್ಲೂ ಕೂಡ ಅಂಥದ್ದೇ ಒಂದು ದಾಖಲೆ ಅಧಿವೇಶನದ ಇತಿಹಾಸ ಪುಟಗಳನ್ನು ಸೇರುತ್ತಾ ಅನ್ನುವಂಥ ಅನುಮಾನ ಈಗ ವ್ಯಕ್ತವಾಗ್ತಾ ಇರುವಂಥದ್ದು. ತಾವರ್ಚಂದ್ ಗೆಹ್ಲೋಟ್ ಅವರು ಏನು ಮಾಡ್ತಾರೆ, ಭಾಷಣವನ್ನು ಓದ್ತಾ ಅರ್ಧ ಪ್ಯಾರಾಗಳನ್ನು ಬಿಟ್ಟು ಓದಿದ್ರು ಕೂಡ ಅವರು ಒಮ್ಮೆ ಓದೋಕ್ಕೆ ಶುರು ಮಾಡಿದ ಮೇಲೆ, ಅವರು ಸದನದ ಒಳಗಡೆ ಬಂದ ಮೇಲೆ, ಅವರು ಭಾಷಣವನ್ನು ಕೈಗೆತ್ತಿಕೊಂಡ ಮೇಲೆ ಆ ಭಾಷಣ ಸದನದ ಆಸ್ತಿ ಆಗುತ್ತೆ. ಯಾಕಂದರೆ ಅದು ಲಿಖಿತವಾಗಿರುತ್ತೆ. ಹೀಗಾಗಿ ಅವರು ಓದದಿದ್ರು ಕೂಡ ಅರ್ಥ ಒಂದೇ, ಅದು ಭಾಷಣ ಸದನದ ಒಳಗಡೆ ಮಂಡನೆ ಆಗಿರುತ್ತೆ ಅಂತೇಳಿ. ರಾಜ್ಯಪಾಲರ ಮನವೊಲಿಸಿರುವ ಸಚಿವ HK ಪಾಟೀಲ್ ನೇತೃತ್ವದ ನಿಯೋಗ ಅವರು ಹೋಗಿ ಕನ್ವಿನ್ಸ್ ಮಾಡುವಂಥ ಪ್ರಯತ್ನವನ್ನು ಮಾಡಿದ್ದಾರೆ. ಯಾಕಂದರೆ ಕರ್ನಾಟಕದಲ್ಲಿ ರಾಜ್ಯಪಾಲ ಮತ್ತು ಸರ್ಕಾರದ ನಡುವೆ ಅಂಥ ಸಂಘರ್ಷಗಳು ಯಾವತ್ತೂ ಕೂಡ ನಡೆದ ಉದಾಹರಣೆಗಳಿಲ್ಲ. ಕೆಲವೊಂದು ಕಾನೂನುಗಳನ್ನು, ಸರ್ಕಾರದ ವಿಧೇಯಕಗಳನ್ನು ಅವರು ವಾಪಸ್ ಕಳಿಸಿರ್ಬೋದು, ಪೆಂಡಿಂಗ್ ಇಟ್ಟಿರ್ಬೋದು, ಅದೆಲ್ಲ ಒಂದು ಭಾಗ. ಆದರೆ ಉಳಿದಂಗೆ ಸಂಘರ್ಷಗಳು ಅಷ್ಟಾಗಿ ನಡೆದಿಲ್ಲ. ನಿಯಮಾವಳಿ ಪ್ರಕಾರ ರಾಜ್ಯಪಾಲರು ಸದನಕ್ಕೆ ಹಾಜರಾಗುವುದಿಲ್ಲ ಅಂತ ನಿರಾಕರಿಸೋದಕ್ಕೂ ಕೂಡ ಸಾಧ್ಯ ಇಲ್ಲ, ಸದನಕ್ಕೆ ಬರೋದೇ ಇಲ್ಲ ಅಂತ ಹೇಳೋದಕ್ಕೆ ಆಗೋದಿಲ್ಲ. ಅವರು ರಾಜ್ಯಪಾಲರ ಕಡ್ಡಾಯ ಕರ್ತವ್ಯಗಳಲ್ಲಿ ಸದನವನ್ನು ಉದ್ದೇಶಿಸಿ ಭಾಷಣ ಮಾಡುವಂಥದ್ದು ಕೂಡ ಒಂದಾಗಿರುತ್ತೆ. ಅದು ಅವರ ಜವಾಬ್ದಾರಿ ಕೂಡ ಆಗುತ್ತೆ. ಯಾಕಂದರೆ ಅವರು ರಾಜ್ಯಾಂಗದ ಮುಖ್ಯಸ್ಥರು, ಅವರು ಬಂದು ಅದನ್ನು ಮಾಡಬೇಕಾಗತ್ತೆ. ಅವರ ಸರ್ಕಾರ, ರಾಜ್ಯಪಾಲರ ಹೆಸರಿನಲ್ಲಿ ನಡೆಯುವಂತಹ ಸರ್ಕಾರ ಅಂಥೇಳಿ ಸಂವಿಧಾನದಾತ್ಮಕವಾಗಿರುವಂಥದ್ದು. ಸಂವಿಧಾನದ ಆರ್ಟಿಕಲ್ 176 ಸಬ್ಕ್ಲಾಸ್ 1 ಪ್ರಕಾರ ರಾಜ್ಯಪಾಲರು ಸದನವನ್ನು ಉದ್ದೇಶಿಸಿ ಭಾಷಣವನ್ನು ಮಾಡಬೇಕಾಗಿರೋದು ಅವರ ಜವಾಬ್ದಾರಿಯಾಗಿರುತ್ತೆ. ಹಾಗೆಯೇ ವರ್ಷದ ಮೊದಲ ಅಧಿವೇಶನವನ್ನು ಉದ್ದೇಶಿಸಿ ರಾಜ್ಯಪಾಲರು ಭಾಷಣ ಮಾಡುವಂಥದ್ದು ಕಡ್ಡಾಯ ಮತ್ತು ಅದು ಕಡ್ಡಾಯವಾಗಿ ಆಚರಣೆ ಮಾಡ್ಕೊಂಡು ಬಂದಿರುವಂಥ ಸಂಪ್ರದಾಯ. ಈಗ ಅದನ್ನು ಮಾಡಲೇಬೇಕಾಗುತ್ತೆ. ಅವರು ಸದನದ ಒಳಗಡೆ ಬರಬೇಕಾಗುತ್ತೆ, ಸದನಕ್ಕೆ ಹಾಜರಾಗಬೇಕಾಗುತ್ತೆ. ಆದರೆ ಭಾಷಣವನ್ನು ಓದುವಂಥದ್ದು ಬಿಡುವಂಥದ್ದು ಅನ್ನುವಂಥ ವಿಚಾರಕ್ಕೆ ಬಂದಾಗ ಅದು ರಾಜ್ಯಪಾಲರ ಆಯ್ಕೆಯೂ ಕೂಡ ಆಗಿರುತ್ತೆ. ಕೆಲವೊಂದು ಸಲ ಹೌಸ್ ಆರ್ಡರಲ್ಲಿ ಇರೋದಿಲ್ಲ, ಅಂಥ ಸಂದರ್ಭದಲ್ಲೂ ಕೂಡ ರಾಜ್ಯಪಾಲರು ಭಾಷಣವನ್ನು ಮಾಡದೇ ಹೋಗಬಹುದು, ಆ ಅವಕಾಶ ಇರುತ್ತೆ, ಅದನ್ನು ಮಾಡ್ತಾರೆ. ಅಥವಾ ಅವರಿಗೆ ಆ ಸರ್ಕಾರದ ಜೊತೆಗೆ ಸರ್ಕಾರದ ಭಾಷಣವನ್ನು ಓದುವಂಥದ್ದಕ್ಕೆ ಅವರಿಗೆ ಮನಸ್ಸಿಲ್ಲ ಅಂತ ಹೇಳುವಂಥ ಪರಿಸ್ಥಿತಿಗಳು ಬರ್ತಾವಲ್ಲ, ಭಾಷಣದ ವಿಷಯದ ಮೇಲೆ ರಾಜ್ಯಪಾಲರು ಸ್ವತಂತ್ರ ನಿರ್ಣಯವನ್ನು ಕೈಗೊಳ್ಳುವಂತೆಯೂ ಕೂಡ ಇಲ್ಲ. ಅವರು ಸ್ವತಂತ್ರ ನಿರ್ಣಯವನ್ನು ಕೈಗೊಳ್ಳುವಂತಿಲ್ಲ. ಕ್ಯಾಬಿನೆಟ್ ಒಪ್ಪಿಗೆ ನೀಡಿರುವ ಭಾಷಣವನ್ನು ರಾಜ್ಯಪಾಲರಿಗೆ ಕಳಿಸಲಾಗುತ್ತೆ, ಅದನ್ನು ಅವರು ಓದ್ತಾರೆ. ಸರ್ಕಾರ ಸಿದ್ಧಪಡಿಸಿದ ಭಾಷಣವನ್ನು ರಾಜ್ಯಪಾಲರು ವಿಧಾನಮಂಡಲ ಅಧಿವೇಶನದಲ್ಲಿ ಓದಬೇಕಾಗತ್ತೆ. ಹಾಗಾಗಿ ಅವರು ಅದನ್ನು ತಿದ್ದುಪಡಿ ಮಾಡಿಕೊಳ್ಳುವ ಹಾಗೆ ಇಲ್ಲ. ರಾಜ್ಯಪಾಲರು ಸದನಕ್ಕೆ ಬರುವುದನ್ನು ನಿರಾಕರಿಸಿದರೆ ಅದು ಸಾಂವಿಧಾನಿಕ ಬಿಕ್ಕಟ್ಟಾಗುತ್ತೆ. ಬಹುತೇಕ ಸದನಕ್ಕೆ ಬರಲ್ಲ ಅಂತೇಳಿ ರಾಜ್ಯಪಾಲರು ಹೇಳೋದಿಲ್ಲ. ರಾಜ್ಯಪಾಲರು ಸದನಕ್ಕೆ ಬಂದು ಭಾಷಣ ಮಾಡದೇ ತೆರಳುವ ಅವಕಾಶ ಇದ್ದೇ ಇರುತ್ತೆ. ಅದನ್ನೇ ಆವಾಗಿಂದ ಹೇಳ್ತಿರೋದು. ಅವರು ಭಾಷಣ ಮಾಡದೇ ಕೂಡ ಹೋಗ್ಬೋದು. ಹಿಂದೆ ಕರ್ನಾಟಕದಲ್ಲಿ ಈಗ ಕಾಂಗ್ರೆಸ್ ಅವರು ರಾಜ್ಯಪಾಲರ ಮೇಲೆ ಏನು ಒತ್ತಡ ಹೇಳ್ತಿದ್ದಾರಲ್ಲ, ಈಗ ಹಿಂದೆ ಕಾಂಗ್ರೆಸ್ ಅಂದರೆ UPA ಸರ್ಕಾರ ನೇಮಕ ಮಾಡಿದಂತಹ ರಾಜ್ಯಪಾಲರಾಗಿದ್ದಂತಹ ಹಂಸರಾಜ್ ಭಾರದ್ವಾಜ್ ಅವರು ರಾಜ್ಯಪಾಲರಾಗಿದ್ದಾಗ ಒಮ್ಮೆ ಭಾಷಣವನ್ನು ಓದಿರಲಿಲ್ಲ. ಕರ್ನಾಟಕದ ಶಾಸನಸಭೆಯಲ್ಲಿ ಒಮ್ಮೆ ಭಾಷಣವನ್ನು ಹಂಸರಾಜ್ ಭಾರದ್ವಾಜ್ ಅವರು ಓದಿರಲಿಲ್ಲ. ಸದನಕ್ಕೆ ಬಂದು ಅವತ್ತು ಪ್ರತಿಪಕ್ಷಗಳ ವಿರೋಧದ ನಡುವೆ ಭಾಷಣವನ್ನು ಟೇಬಲ್ ಮಾಡಿ, ಅಂದರೆ ನನ್ನ ಭಾಷಣವನ್ನು ಓದಲಾಗಿದೆ ಅಂತ ಹೇಳಿ ಹೊರಟರು, ಟೇಬಲ್ ಮಾಡಿ ಅವರು ಹೊರಟು ಹೋಗಿದ್ರು. ಸಿದ್ದರಾಮಯ್ಯ ಪ್ರತಿಪಕ್ಷ ನಾಯಕರಾಗಿದ್ದ ಸಂದರ್ಭದಲ್ಲೇ ಆಗಿದ್ದಂತಹ ಘಟನೆ ಇದು. ಸಿದ್ದರಾಮಯ್ಯನವರೇ ಅವತ್ತು ಪ್ರತಿಪಕ್ಷ ನಾಯಕರಾಗಿದ್ದರು. 2011ರಲ್ಲಿ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿದ್ದರು. ಆ ಸಂದರ್ಭದಲ್ಲಿ ಆಗಿರುವಂತಹ ಘಟನೆ ಇದು. ಹೀಗಾಗಿ ರಾಜ್ಯಪಾಲರು ಭಾಷಣವನ್ನು ಓದ್ತಾರಾ ಓದಲ್ವಾ ಇವೆಲ್ಲವೂ ಕೂಡ ನಿರ್ಧಾರ ಆಗಬೇಕಾಗಿರುವಂಥದ್ದು. ನಾಳೆ ಏನು ಮಾಡ್ತಾರೆ ಅಂತ ನೋಡಬೇಕಾಗಿದೆ. ಎಸ್ ಪೊನ್ನಣ್ಣ ಅವರು ಮಾತನಾಡಿದರೆ ತೋರಿಸ್ತೀನಿ. ಸಂವಿಧಾನದಲ್ಲಿ 176 ಶಾಲ್ ಅಂದಾಗ ಬರದೇ ಇರೋಕ್ಕಾಗತ್ತಾ? ಬರದೇ ಇರೋಂಥ ಪ್ರಶ್ನೆ ನಾವು ಹೇಳೋಕ್ಕಾಗುತ್ತಾ? ಈಗ ಒಬ್ಬರು ರಾಜ್ಯಪಾಲರು ಅಂದ್ರೆ ಇಟ್ ಇಸ್ ಹೈಯೆಸ್ಟ್ ಕಾನ್ಸ್ಟಿಟ್ಯೂಷನಲ್ ಆಫೀಸ್.
ಅವ್ರು ಆ ರೀತಿಯಾಗಿ ಮಾಡ್ತಾರೆ ಅಂತ ಹೇಳುವಂಥದ್ದು ನನಗೆ ಖಂಡಿತವಾಗಿ ಅವ್ರು ಮಾಡಿದ್ದಾರೆ. ಆ ರೀತಿಯಾಗಿ ನಾವು ಈಗ ನಾವು ಬರೋದಿಲ್ಲ ಅಂತ ಹೇಳೋದ್ರ ಬಗ್ಗೆ ನಾವು ಹೇಳಕ್ ಆಗೋದಿಲ್ಲ. ಬರ್ಲಿಲ್ಲ ಅಂತ ಹೇಳುವಂತದ್ದು ನಾವು ಹೇಳಕ್ ಆಗೋದಿಲ್ಲ. ಇವತ್ತು ಬರ್ಲೇಬೇಕು ಅವರು. ಸರ್, ಒಂದು ವೇಳೆ ಸರ್ಕಾರದ ಭಾಷಣ ಓದದೆ ಸ್ಕಿಪ್ ಮಾಡಿದ್ರೆ ಮುಂದೆ ನಿಮ್ಮ ಒಂದು ಹೋರಾಟ ಏನು? ಮುಂದೆ ಈಗ ಇದು ನೋಡಿ, ಭಾಷಣವನ್ನ ಸ್ಕಿಪ್ ಮಾಡುವಂತದ್ದು ಹಲವಾರು ಸಂದರ್ಭಗಳು ಆಗಿದೆ. ಭಾಷಣವನ್ನ ಅರ್ಧಕ್ಕೆ ಹೋಗಿರುವಂತದ್ದಾಗಿದೆ, 2 ನಿಮಿಷ ಹೋಗಿರುವಂತದ್ದಾಗಿದೆ. ನಿನ್ನೆ ತಮಿಳುನಾಡಲ್ಲಿ ನೋಡಿರುವಂತದ್ದು ಒಂದು ರೀತಿಯಾದ ನೇರವಾದಂತ ನಿರ್ದೇಶನ ಇದೆ. ಅದರಿಂದ ಕೇರಳದಲ್ಲೂ ಆಗಿದೆ.